ಕರ್ನಾಟಕದಲ್ಲಿ ನೀನಾಸಂ ಇರುವ ಸ್ಥಳ ಯಾವುದು? ಕರ್ನಾಟಕದಲ್ಲಿ ನೀನಾಸಂ ಇರುವ ಸ್ಥಳ ಯಾವುದು? ಅಂಕೋಲನ, ಇಲ್ಲ ಹೆಗ್ಗೋಡ, ಇಲ್ಲ ಉಡುಪಿನ, ಇಲ್ಲ ಕೊಪ್ಪನ? ಯಾವುದು ಕರ್ನಾಟಕದಲ್ಲಿ ನೀನಾಸಂ ಇರುವ ಸ್ಥಳ? ಹೆಗ್ಗೋಡು. ಹೆಗ್ಗೋಡಿನಲ್ಲಿ ನೀನಾಸಂ ಇದೆ. ಮುಂದಿನ ಕ್ವಶನ್ ನೋಡೋದಾದರೆ, ಬೆಟ್ಲ ರಾಷ್ಟ್ರೀಯ ಉದ್ಯಾನವನವಿರುವ ರಾಜ್ಯ ಯಾವುದು? ಅಸ್ಸಾಮಲ್ಲಿದೆಯಾ, ಜಾರ್ಖಂಡಲ್ಲಿದೆಯಾ, ಇಲ್ಲ ಅರುಣಾಚಲ ಪ್ರದೇಶದಲ್ಲಿದೆಯಾ, ಇಲ್ಲ ಉತ್ತರಾಖಂಡಲ್ಲಿದೆಯಾ? ಎಲ್ಲಿದೆ? ಜಾರ್ಖಂಡ್ನಲ್ಲಿ ಈ ರಾಷ್ಟ್ರೀಯ ಬೆಟ್ಲ ಉದ್ಯಾನವನ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಪಡೆದ ಪ್ರಥಮ ಭಾರತೀಯ? ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಪಡೆದ ಭಾರತೀಯ ಯಾರು? ಮೊಹಿಂದರ್ ಅಮರನಾಥ, ಇಲ್ಲ ಕಪಿಲ್ ದೇವ, ಇಲ್ಲ ಚೇತನ್ ಶರ್ಮನ, ಇಲ್ಲ ಮದನ್ ಲಾಲ? ಚೇತನ್ ಶರ್ಮಾ ಅವರು ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಪಡೆದ ಪ್ರಥಮ ಭಾರತೀಯರಾಗಿದ್ದಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಆಫ್ ದಿ ಐಸಿಂಗ್ ಎ ಲೆಟರ್ ಟು ಮೈ ಡಾಟರ್ಸ್ ಪುಸ್ತಕದ ಕರ್ತೃ ಯಾರು? ಬರಾಕ್ ಒಬಾಮನ, ಇಲ್ಲ ಜವಾಹರ್ಲಾಲ್ ನೆಹರು ಅವರ, ಇಲ್ಲ ಕಮಲಾ ಮುಕುಂದರ್ ಅವರ, ಇಲ್ಲ ಅಬ್ರಹಂ ಲಿಂಕನ್ ಅವರ? ಆಫ್ ದಿ ಐಸಿಂಗ್ ಎ ಲೆಟರ್ ಟು ಮೈ ಡಾಟರ್ಸ್ ಪುಸ್ತಕದ ಕರ್ತೃ ಬರಾಕ್ ಒಬಾಮಾ. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧ್ಯಕ್ಷರು ಯಾರು? ವಿ ಪಿ ಮಾಧವರಾವ, ಇಲ್ಲ ಹನುಮಂತರಾವ ದೇಶಪಾಂಡೆನ, ಇಲ್ಲ ಗಂಗಾಧರ್ ರಾವ್ ದೇಶಪಾಂಡೆ ಅವರ, ಇಲ್ಲ ಶ್ರೀನಿವಾಸರಾವ್ ಕೌಜಲ್ಗಿಯವರ? ಯಾರು ಪ್ರಥಮ ಕರ್ನಾಟಕದ ಪ್ರಾದೇಶಿಕ ಕಾಂಗ್ರೆಸ್ನ ಸಮಿತಿಯ ಅಧ್ಯಕ್ಷರಾಗಿದ್ದರು? ಗಂಗಾಧರರಾವ್ ದೇಶಪಾಂಡೆ ಅವರು. ಮುಂದಿನ ಕ್ವಶನ್ ನೋಡೋದಾದರೆ, ಥೈಲ್ಯಾಂಡಿನ ಕರೆನ್ಸಿ ದಿನಾರ, ಇಲ್ಲ ರಿಯಲ್ಲ, ಇಲ್ಲ ಬಾತ, ಇಲ್ಲ ಬೋಲಿವರ? ಯಾವುದು? ಥೈಲ್ಯಾಂಡಿನ ಕರೆನ್ಸಿ ಬಾತ್ ಆಗಿದೆ. ಬಾತ್ ಥೈಲ್ಯಾಂಡಿನ ಕರೆನ್ಸಿ. ಮುಂದಿನ ಕ್ವಶನ್ ನೋಡೋದಾದರೆ, ಅಂತಾರಾಷ್ಟ್ರೀಯ ಮಾತೃ ಭಾಷಾ ದಿನವನ್ನು ಆಚರಿಸುವ ದಿನ ಅಂತ ಕೊಟ್ಟಿದ್ದಾರೆ. ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಾತೃಭಾಷಾ ಆಚರಿಸುವ ದಿನ ಅಂತ ಆಚರಣೆ ಮಾಡ್ತಾರೆ? ಫೆಬ್ರವರಿ 21. ಫೆಬ್ರವರಿ 21 ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ಮುಂದಿನ ಕ್ವಶನ್ ನೋಡೋದಾದರೆ, ಸೀತಾಂಶು ಯಶಶ್ಚಂದ್ರ ಒಬ್ಬ ಪ್ರಸಿದ್ಧ ಏನಾಗಿದ್ರು? ಸೀತಾಂಶು ಯಶಶ್ಚಂದ್ರ ಒಬ್ಬ ಪ್ರಸಿದ್ಧ ಕವಿಯಾಗಿದ್ರಾ, ಇಲ್ಲ ಸಿನಿಮಾ ನಟ ಆಗಿದ್ರಾ, ಇಲ್ಲ ಗೂಗಲ್ನ ಮುಖ್ಯಸ್ಥರಾಗಿದ್ರಾ, ಇಲ್ಲ ಗಾಲ್ಫ್ ಆಟಗಾರರಾಗಿದ್ರಾ? ಯಾರಾಗಿದ್ರು? ಸೀತಾಂಶು ಯಶೇಂದ್ರ ಒಬ್ಬ ಪ್ರಸಿದ್ಧ ಕವಿಯಾಗಿದ್ರು. ಮುಂದಿನ ಕ್ವಶನ್ ನೋಡೋದಾದರೆ, ಕಾನ್ವರ್ಜೇಷನ್ ವಿತ್ ಮೈ ಸೆಲ್ಫ್ ಪುಸ್ತಕವನ್ನು ಬರೆದವರು? ಗಾಂಧೀಜಿಯವರು ಬರೆದ್ರಾ, ಲಿಯೋನ್ ಟಾಲ್ಸ್ಟಾಯ್ ಬರೆದ್ರಾ, ಇಲ್ಲ ನೆಲ್ಸನ್ ಮಂಡೇಲಾರವರು ಬರೆದ್ರಾ, ಇಲ್ಲ ರವೀಂದ್ರನಾಥ ಟಾಗೂರ್ ಅವರು ಕಾನ್ವರ್ಜೇಷನ್ ವಿತ್ ಸೆಲ್ಫ್ ಪುಸ್ತಕವನ್ನು ಬರೆದ್ರಾ? ಯಾರು? ನೆಲ್ಸನ್ ಮಂಡೇಲಾರವರು ಕಾನ್ವರ್ಜೇಷನ್ ವಿತ್ ಮೈ ಸೆಲ್ಫ್ ಪುಸ್ತಕವನ್ನು ಬರೆದ್ರು. ಮುಂದಿನ ಕ್ವಶನ್ ನೋಡೋದಾದರೆ, ಪ್ರಸ್ತುತ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಯಾರಾಗಿದ್ದಾರೆ? ರಮೇಶ್ ಪವಾರ್ ಅವರ, ಇಲ್ಲ WV ರಾಮನ್ ಅವರ, ಇಲ್ಲ ಪ್ರವೀಣ್ ಆಮ್ರೇರವರ, ಇಲ್ಲ ಆಶೀಶ್ ನೆಹರಾರವರ? ಯಾರಾಗಿದ್ದಾರೆ ಪ್ರಸ್ತುತ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಕೋಚ್? WV ಆಮ್ರೇರವರು ಪ್ರಸ್ತುತ ಭಾರತ ತಂಡದ ಕೋಚ್ ಆಗಿದ್ದಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಬ್ರಿಕ್ಸ್
ರಾಷ್ಟ್ರಗಳ 9ನೇ ಶೃಂಗಸಭೆ ಘೋಷವಾಕ್ಯ ಅಂತ ಇದೆ. ಉಜ್ವಲ ಭವಿಷ್ಯಕ್ಕಾಗಿ ಬಲಿಷ್ಠ ಪಾಲುದಾರಿಕೆ ಅನ್ನೋದ, ಇಲ್ಲ ಉಜ್ವಲ ಭವಿಷ್ಯಕ್ಕಾಗಿ ಪರಿಸರದ ರಕ್ಷಣೆ ಅನ್ನೋದ, ಇಲ್ಲ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣದಲ್ಲಿ ಪಾಲುದಾರಿಕೆ ಅನ್ನೋದ, ಇಲ್ಲ ಉಜ್ವಲ ಭವಿಷ್ಯಕ್ಕಾಗಿ ನದಿಗಳ ಜೋಡಣೆ ಅನ್ನಂತ. ಇದಕ್ಕೆ ಫಸ್ಟ್ ಆಪ್ಷನಲ್ಲಿರುವಂತಹ ಉಜ್ವಲ ಭವಿಷ್ಯಕ್ಕಾಗಿ ಬಲಿಷ್ಠ ಪಾಲುದಾರಿಕೆ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ತೇಜಸ್ ಎಕ್ಸ್ಪ್ರೆಸ್ ರೈಲಿನ ಆರಂಭಿಕ ಮಾರ್ಗ ಅಂತ ಕೊಟ್ಟಿದ್ದಾರೆ. ಮುಂಬೈಯಿಂದ ಡೆಲ್ಲಿಗಿತ್ತ, ಇಲ್ಲ ಮುಂಬೈಯಿಂದ ಚೆನ್ನೈಗಿತ್ತ, ಇಲ್ಲ ಮುಂಬೈನಿಂದ ಲಕ್ನೋಗಿತ್ತ, ಮುಂಬೈನಿಂದ ಗೋವಾಕ್ಕೆ ಇತ್ತ. ತೇಜಸ್ ಎಕ್ಸ್ಪ್ರೆಸ್ ರೈಲಿನ ಆರಂಭ ಮಾರ್ಗ ಮುಂಬೈನಿಂದ ಗೋವಾ ಆಗಿತ್ತು. ಮುಂದಿನ ಕ್ವಶನ್ ನೋಡೋದಾದರೆ, 2018ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿರುವ ಕ್ಷೇತ್ರಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿಯವರಿಗೆ 15, ಪರಿಶಿಷ್ಟ ಪಂಗಡದವರಿಗೆ 27 ಅನ್ನೋದಾ, ಇಲ್ಲ ಪರಿಶಿಷ್ಟ ಜಾತಿಯವರಿಗೆ 14, ಪರಿಶಿಷ್ಟ ಪಂಗಡದವರಿಗೆ 15 ಅನ್ನೋದಾ, ಇಲ್ಲ ಪರಿಶಿಷ್ಟ ಜಾತಿಯವರಿಗೆ 32, ಪರಿಶಿಷ್ಟ ಪಂಗಡದವರಿಗೆ 18 ಅನ್ನೋದಾ, ಇಲ್ಲ ಪರಿಶಿಷ್ಟ ಜಾತಿಯವರಿಗೆ 36, ಪರಿಶಿಷ್ಟ ಪಂಗಡದವರಿಗೆ 19 ಆನ್ಸರ್ ಆಗುತ್ತಾ? ಯಾವುದಿಲ್ಲಿ ಆನ್ಸರ್ ಆಗುತ್ತೆ? 2018ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಿಸುವ ಸಂಖ್ಯೆ, ಕ್ಷೇತ್ರಗಳ ಸಂಖ್ಯೆ, ಪರಿಶಿಷ್ಟ ಜಾತಿಯವರಿಗೆ 34, ಪರಿಶಿಷ್ಟ ಪಂಗಡದವರಿಗೆ 15. ಹಾಗಾದರೆ ಆಪ್ಷನ್ ಬಿ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೇರಿ ಇಕ್ಯಾವಾನ್ ಕವಿತೆ ಬರೆದವರು. ಮೇರಿ ಇಕ್ಯಾವಾನ್ ಕವಿತೆ ಬರೆದವರು ಯಾರು? ಮನಮೋಹನ್ ಸಿಂಗ್ ಬರೀತಾರಾ ಮೇರಿ ಇಕ್ಯಾವಾನ್ ಕವಿತೆನಾ? ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರೀತಾರಾ? ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೀತಾರಾ? ಮೇರಿ ಇಕ್ಯಾವಾನ್ ಕವಿತೆಯನ್ನು ಬರೆದವರು ಅಟಲ್ ಬಿಹಾರಿ ವಾಜಪೇಯಿ ರವರು. ಮುಂದಿನ ಕ್ವಶನ್ ನೋಡೋದಾದರೆ, ಪ್ರಪಂಚದ ಅತ್ಯಂತ ಉದ್ದ ಸಮುದ್ರ ಸೇತುವೆ ಇರುವುದು ಅಂತ ಇದೆ. ಎಲ್ಲಿ ಪ್ರಪಂಚದ ಉದ್ದವಾದ ಸಮುದ್ರ ಸೇತುವೆ ಇರುವುದು? ಆಸ್ಟ್ರೇಲಿಯಾದಲ್ಲಿದೆಯಾ, ಇಲ್ಲ ಚೀನಾದಲ್ಲಿದೆಯಾ, ಇಲ್ಲ ಜಪಾನಲ್ಲಿದೆಯಾ, ಇಲ್ಲ ಜರ್ಮನಿಯಲ್ಲಿ ಇದೆಯಾ? ಎಲ್ಲಿದೆ ಪ್ರಪಂಚದ ಉದ್ದವಾದ ಸಮುದ್ರ ಸೇತುವೆ? ಚೀನಾದಲ್ಲಿ ಇದೆ. ಮುಂದಿನ ಕ್ವಶನ್ ನೋಡೋದಾದರೆ, WHO ವರದಿಯ ಪ್ರಕಾರ ಪ್ರಪಂಚದ ಅತ್ಯಂತ ವಾಯುಮಾಲಿನ್ಯ ನಗರ ಯಾವುದು? ಪ್ರಿಟೋರಿಯಾನ, ಇಲ್ಲ ಡರ್ಬನ್ನ, ಇಲ್ಲ ನವದೆಹಲಿನ, ಇಲ್ಲ ಸೊಮಾಲಿಯಾನ? ನವದೆಹಲಿ WHO ಪ್ರಕಾರ ಪ್ರಪಂಚದ ಅತ್ಯಂತ ವಾಯುಮಾಲಿನ್ಯ ನಗರವಾಗಿದೆ. ಪ್ರಪಂಚದ ಅತ್ಯಂತ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರಾಗಿದ್ರು? ವಿಶ್ವನಾಥ್ ಆನಂದ್ ಆಗಿದ್ರಾ? ಇಲ್ಲ ರಮೇಶ್ ಚಕ್ರವರ್ತಿ ಆಗಿದ್ರಾ? ಇಲ್ಲ ಸರ್ಜಿ ಕರ್ಜಿಖಿನ್ ಆಗಿದ್ರಾ? ಆರ್ ಪ್ರಜ್ಞಾನಂದ್ ಆಗಿದ್ರಾ? ಯಾರಾಗಿದ್ರು ಪ್ರಪಂಚದ 2ನೇ ಅತ್ಯಂತ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್? ಆರ್ ಪ್ರಜ್ಞಾನಂದ್. ಈ ಚಿತ್ರ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಚಿತ್ರವು ಅಂತ ಇದೆ. ಯಾವ ಚಿತ್ರ ಬಿಟ್ಟೋಗಿದೆ? ಫಸ್ಟ್ ಒನ್ನಲ್ಲಿ ಇದೆಯಲ್ಲ ಅದ, ಇಲ್ಲ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ ಅದ, ಇಲ್ಲ ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ಇಲ್ಲ ಫೋರ್ತ್ ಆಪ್ಷನಲ್ಲಿ ಇದೆಯಲ್ಲ ಅದ? ಯಾವುದಿಲ್ಲಿ ಚಿತ್ರ ಬಿಟ್ಟೋಗಿರೋದು? ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ಈ ಚಿತ್ರ ಬಿಟ್ಟು ಹೋಗಿದೆ. ಹಾಗಾದರೆ ಫಸ್ಟ್ ಆಪ್ಷನಲ್ಲಿರುವಂತಹ ಚಿತ್ರ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ
ಚಿತ್ರ ಸರಣಿಯ ಮುಂದಿನ ಚಿತ್ರವು ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ. ಏನಾಗಿರ್ಬೋದು? ಫಸ್ಟ್ ಒನ್ ಆಗಿದೆಯಾ, ಇಲ್ಲ ಸೆಕೆಂಡ್ ಒನ್ ಆಗಿರ್ಬೋದಾ, ಇಲ್ಲ ಥರ್ಡ್ ಒನ್ ಆಗಿರ್ಬೋದಾ, ಇಲ್ಲ ಫೋರ್ತ್ ಒನ್ ಇರುವಂತಹ ಚಿತ್ರ ಇದಕ್ಕೆ ಆನ್ಸರ್ ಆಗುತ್ತಾ? ಯಾವುದು? ಫೋರ್ತ್ ಒನ್ನಲ್ಲಿರುವಂತಹ ಚಿತ್ರ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಇದೆ. ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ? 5 ಇದೆಯಾ, ಇಲ್ಲ 6 ಇದೆಯಾ, ಇಲ್ಲ 10 ಇದೆಯಾ, ಇಲ್ಲ 9 ಇದೆಯಾ? ಎಷ್ಟಿದೆ? 10 ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಮೂರನೇ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯು ಅಂತ ಇದೆ. 88 ಇದೆ, ಈ ಕಡೆ 11 ಇದೆ. ಮಧ್ಯದಲ್ಲಿ ಯಾವ ಸಂಖ್ಯೆ ಬರುತ್ತೆ? ಇದಕ್ಕೆ ಯಾವ ಸಂಖ್ಯೆ ಬರುತ್ತೆ? 16 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, 9 × 3 36 ಅಂತ ಇದೆ. 11 × 7 81 ಅಂತ ಇದೆ. ಆದರೆ 5 × 13ರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು? 5 × 13ರ ಬೆಲೆ 81. 5 × 13ರ ಬೆಲೆ 81 ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇವುಗಳಲ್ಲಿ ಉಳಿದೋಗಿಂತ ಭಿನ್ನವಾದ ಒಂದು ಸಂಖ್ಯೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಯಾವುದು? 392, ಇಲ್ಲ 326, ಇಲ್ಲ 428, ಇಲ್ಲ 248? ಯಾವುದು? ಇದರಲ್ಲಿ ಭಿನ್ನವಾಗಿರುವ ಸಂಖ್ಯೆ 326 ಕೂಡ ಆಗುತ್ತೆ, ಮತ್ತು 392 ಕೂಡ ಇದರಲ್ಲಿ ಭಿನ್ನವಾಗಿರುವಂತಹ ಸಂಖ್ಯೆ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೊದಲೆರಡು ಸಂಖ್ಯೆಗಳಿಗಿರುವ ಸಂಬಂಧವನ್ನರಿತು ಕೊಟ್ಟ ಸಂಖ್ಯೆಯೊಂದಿಗೆ ಅದೇ ರೀತಿಯ ಸಂಬಂಧವನ್ನು ಹೊಂದಿರುವ ಸಂಖ್ಯೆಯನ್ನು ಗುರುತಿಸಿರಿ ಅಂತ ಇದೆ. 8 ಇಷ್ಟು 256 ಆದರೆ 10 ಇಷ್ಟು ಎಷ್ಟು? 346, 343, ಇಲ್ಲ 243, ಇಲ್ಲ 500, ಇಲ್ಲ 675? ಇದಕ್ಕೆ ಆನ್ಸರ್ ಎಷ್ಟಾಗುತ್ತೆ? 500 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಹುಡುಗಿಯರ ಒಂದು ಸಾಲಿನಲ್ಲಿ ಕಾವ್ಯಾಳು ಎಡದಿಂದ 5ನೇಯ ಮತ್ತು ಪ್ರೀತಿ ಬಲದಿಂದ 6ನೇಯ ಸ್ಥಾನದಲ್ಲಿ ನಿಂತಿದ್ದಾರೆ. ಅವರಿಬ್ಬರ ಸ್ಥಾನ ಅದಲು ಬದಲಾದಾಗ ಕಾವ್ಯಾಳು ಎಡದಿಂದ 13ನೇಯ ಸ್ಥಾನದಲ್ಲಿರುತ್ತಾಳೆ. ಹಾಗಾದರೆ ಬಲಗಡೆಯಿಂದ ಪ್ರೀತಿಯ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಿರ್ಬೋದು ಈ ಪ್ರೀತಿಯ ಸ್ಥಾನ? 7ನೇ ಸ್ಥಾನದಲ್ಲಿರ್ತಾಳಾ, ಇಲ್ಲ 11ನೇ ಸ್ಥಾನದಲ್ಲಿರ್ತಾಳಾ, ಇಲ್ಲ 14ನೇ ಸ್ಥಾನದಲ್ಲಿರ್ತಾಳಾ, ಇಲ್ಲ 18ನೇ ಸ್ಥಾನದಲ್ಲಿ ಇರ್ತಾಳ? ಪ್ರೀತಿಯ ಸ್ಥಾನ 14 ಆಗಿರುತ್ತೆ.